ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಒಣ ಮೀನು ಮತ್ತು ಸುಟ್ಟಿರುವಂಥ ಟೊಮ್ಯಾಟೋನ ಸೇರಿಸ್ಬಿಟ್ಟು ಸ್ಪೆಷಲ್ ಆಗಿರುವಂಥ ಹೊಸ ರೀತಿಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಣ ಮೀನಿನ ಫ್ರೈ, ಗೊಜ್ಜು, ಚಟ್ನಿ ಏನು ಬೇಕಾದರೂ ಹೇಳ್ಬೋದು. ಹೆಸರು ಏನೇ ಇರಲಿ, ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ರೆಸಿಪಿ. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಟೊಮ್ಯಾಟೋನ ಒಲೆ ಮೇಲೆ ಡೈರೆಕ್ಟಾಗಿ ಸುಡ್ತಾ ಇದ್ದೀನಿ. 2 ಟೊಮ್ಯಾಟೋಗಳನ್ನು ತಗೊಂಡಿದ್ದೀನಿ ಒಟ್ಟಿಗೆ. ಟೊಮ್ಯಾಟೋದು ಹೊರಗಡೆ ಲೇಯರ್ ಪೂರ್ತಿಯಾಗಿ ಕಪ್ಪಾಗಬೇಕು, ಅಲ್ಲಿವರೆಗೂ ಟೊಮ್ಯಾಟೋನ ಸುಟ್ಕೊಳ್ಬೇಕು. ಈ ರೀತಿಯಾಗಿ ಬೆಂಕಿಯಿಂದ ಡೈರೆಕ್ಟಾಗಿ ಸುಡಬೇಕು. ಸೊ ಈ ರೀತಿಯಾಗಿ ಹೊರಗಡೆ ಲೇಯರ್ ಕಪ್ಪಾಗೋವರೆಗೂ ಟೊಮ್ಯಾಟೋನ ಸುಟ್ಕೊಳ್ಳಿ. ನಂತರ ಅದರ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬೇಕು. ನಾನು ಒಟ್ಟಿಗೆ 2 ಟೊಮ್ಯಾಟೋಗಳನ್ನು ಸುಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಬಿಸಿಯಾಗಿದೆ, ಹಾಗಾಗಿ ತಣಿಲಿ ಅಂತ ನೀರಿಗೆ ಹಾಕೊಂಡಿದ್ದೀನಿ. 2 ಟೊಮ್ಯಾಟೋದು ಸಿಪ್ಪೆನ ರಿಮೂವ್ ಮಾಡಿದ ನಂತರ ಅದನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಬೇಕಿದ್ನ ಇವಾಗ. ಹಾಗೆಯೇ ಇದಕ್ಕೆ 10 ರಿಂದ 12 ಎಸಳು ಹಾಕುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು. ಮತ್ತು 3 ರಿಂದ 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು. ರುಬ್ಬೋದಕ್ಕೆ ಇಷ್ಟೇ ಐಟಮ್ ಸೇರಿಸಲಿಕ್ಕೆ. ಇದನ್ನು ಇವಾಗ ಆದಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ, ಪೂರ್ತಿ ನೈಸ್ ಮಾಡೋದು ಬೇಡ. ನಂತರ ಒಂದು ಬಾಣಲಿ ಅಥವಾ ಫ್ರೈಯಿಂಗ್ ಪ್ಯಾನ್ನ ಕಾಯಿಸ್ಬಿಟ್ಟು ಅದಕ್ಕೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆ ಮತ್ತು 1/4 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಒಣ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡ್ರೈ ಸಿಲ್ವರ್ ಫಿಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವ ಮೀನಾದ್ರೂ ಪರವಾಗಿಲ್ಲ, ನಾನು ಡ್ರೈ ಸಿಲ್ವರ್ ಫಿಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಗ್ಗಿನ ಮೀನು ಅಥವಾ ಬೆಳ್ಮೀನು ಅಂತ ಏನು ಹೇಳ್ತಾರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಒಂದು 2 ರಿಂದ 3 ನಿಮಿಷ ಆದ್ರೂ ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ತಗೊಂಡಿರುವಂಥ ಮೀನಲ್ಲಿ ಆಲ್ರೆಡಿ ಉಪ್ಪಿದೆ, ಉಪ್ಪು ಹಾಕಿರುವಂಥ ಮೀನಿದು. ನೀವು ಸಪ್ಪೆ ಮೀನನ್ನು ಯೂಸ್ ಮಾಡೋದಾದರೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಬೇರೆ ಮಸಾಲೆ ಐಟಮ್ಸನ್ನು ಸೇರಿಸ್ಕೊಳ್ಬೇಕು. ನಾನು ಇದಕ್ಕೆ 1/4 ಚಮಚ ಅರಿಶಿನ ಪುಡಿ ಮತ್ತು 1 ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. 1 ಚಮಚ ಅಚ್ಕಾರದ ಪುಡಿ ಹಾಕಿದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನನಗೆ ಖಾರ ಇಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಕಡಿಮೆ ತಿನ್ನೋರಾದರೆ ಅರ್ಧ ಚಮಚ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಟೊಮ್ಯಾಟೊ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ನಾವು ಆಲ್ರೆಡಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಟೊಮ್ಯಾಟೊ ಪೇಸ್ಟ್ಗೆ ನಾವು ರುಬ್ಬುವಾಗ ಉಪ್ಪು ಹಾಕ್ಕೊಂಡಿರಲಿಲ್ಲ, ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು. ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಮುಚ್ಚಳನ ಮುಚ್ಚಿಬಿಟ್ಟು 5 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ರೆಡಿಯಾಗಿದೆ ಇದು. ಒಣ ಮೀನು ಕೂಡ ಬೆಂದಿದೆ, ಹಾಗೆಯೇ ನಾವು ಸೇರಿಸಿರುವಂಥ ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಕೊನೆಯದಾಗಿ ಇದಕ್ಕೆ ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಬೋದು. ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ. ತುಂಬಾ ರುಚಿಯಾಗಿ ಬರುತ್ತೆ. ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಟೊಮ್ಯಾಟೋನ ಸುಟ್ಟು ಹಾಕಿರೋದ್ರಿಂದ ಅದು ಡಿಫ್ರೆಂಟ್ ಆಗಿರುವಂಥ ಫ್ಲೇವರ್ ಕೊಡುತ್ತೆ. ಅದ್ರ ಜೊತೆ ಒಣ ಮೀನು ಸೇರಿಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.